ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಭಾರತದ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಒಂದು ಸುದ್ದಿ ಬರ್ತಾ ಇದೆ. ಆದ್ರೆ ಇದು ಅಫಿಷಿಯಲ್ ಸುದ್ದಿ ಅಲ್ಲ. ಮೇ ಬಿ ಅಫಿಷಿಯಲ್ ಸುದ್ದಿ ಬರ್ಲಿಕ್ಕೆ ಇನ್ನೊಂದಷ್ಟು ಸಮಯ ತಗೊಳ್ಬಹುದು. ಬಟ್ ರಿಪೋರ್ಟ್ ಮೂಲಕ ಬರ್ತಾ ಇರುವಂತಹ ಸುದ್ದಿ ಖಂಡಿತ ಭಾರತದ ಮೇಲೆ ಲಾಂಗ್ ಟರ್ಮ್ ಅಲ್ಲೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಆಗಿರುತ್ತೆ. ಜೊತೆಗೆ ಮಾರ್ಕೆಟ್ ನ ಮೇಲೆ ಕೂಡ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುವಂತದ್ದಾಗಿರುತ್ತೆ. ಹಾಗಾದ್ರೆ ಏನ್ ಸುದ್ದಿ, ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು, ಈ ಎಲ್ಲ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನಾವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಸುದ್ದಿ ಏನು ಅಂತಂದ್ರೆ, ರಷ್ಯಾ ಹಾಗೂ ಯುಕ್ರೇನಿಯನ್ ವಾರ್ಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2022 ಜನವರಿಯಿಂದ ಕೂಡ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ. 4 years ಆಗ್ತಾ ಇದೆ, ಬಟ್ ಸ್ಟಿಲ್ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಈಗ ರಿಪೋರ್ಟ್ ಮೂಲಕ ಬರ್ತಾ ಇರುವಂತ ಈ ಸುದ್ದಿ ಒಂದಷ್ಟು ಪಾಸಿಟಿವಿಟಿಯನ್ನ ತರ್ತಾ ಇದೆ. ಹಾಗೆ ರಷ್ಯಾ ಯುಕ್ರೇನ್ ವಾರ್ ಏನಾದ್ರೂ ಸ್ಟಾಪ್ ಆಗ್ತಿದ್ಯಾ, ಸ್ಟಾಪ್ ಆಗೋದು ನಮ್ಗೆ ಒಳ್ಳೆ ಸುದ್ದಿನ ಅಂತ ನೋಡೋದಾದ್ರೆ ಖಂಡಿತ ರಷ್ಯಾ ಯುಕ್ರೇನ್ ವಾರ್ ನಿಲ್ಲೋದು ನಮ್ಗಂತೂ ಒಳ್ಳೆ ಸುದ್ದಿನೇ. ಯಾಕೆ ಅಂತಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯುರೋಪ್ ಹಾಗೂ ಅಮೆರಿಕ ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡಲಿಕ್ಕೆ ಹಲವಾರು ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ, ಹಲವಾರು ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಹಾಕಿದೆ. ಹಾಗಾಗಿನೇ ಒಂದಷ್ಟು ಸಮಸ್ಯೆ ಕೂಡ ಆಗ್ತದೆ ಭಾರತಕ್ಕೆ ಅಲ್ಲಿ ವ್ಯವಹಾರವನ್ನ ಮಾಡಲಿಕ್ಕೆ. ಹಾಗೆ ನಿಮ್ಗೆ ಈಗಾಗಲೇ ಇದು ಗೊತ್ತಿದೆ, ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡ್ತಾ ಇರೋದಕ್ಕೆ, ಹಾಗೆ ರಷ್ಯಾದ ಕ್ರೂಡ್ ಅನ್ನ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ತಿರೋದಕ್ಕೆ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಅವರು 25% ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕಿದ್ದಾರೆ ಭಾರತದ ಮೇಲೆ. ಇಂತಹ ಸಂದರ್ಭದಲ್ಲಿ ಈ ಯುದ್ಧಕ್ಕೆ ಅಂತ್ಯ ಸಿಗುತ್ತೆ ಅಂದ್ರೆ ಖಂಡಿತ ಅದು ಭಾರತದ ಮೇಲೆ ಒಂದಷ್ಟು ಪರಿಣಾಮಗಳನ್ನ ಬೀರುತ್ತೆ. ಅದು ಪಾಸಿಟಿವ್ ಪರಿಣಾಮಗಳಾಗಿರುತ್ತೆ. ಯಾಕೆಂದ್ರೆ ಸ್ಯಾಂಕ್ಷನ್ಸ್ ಅನ್ನ ಆಚೆ ತೆಗೆಯುವಂತ ಮಾತುಗಳು ಕೇಳಿ ಬರ್ತಿದೆ. ಸ್ಯಾಂಕ್ಷನ್ಸ್ ತೆಗೆದ್ರೆ ಭಾರತದ ವ್ಯವಹಾರಕ್ಕೆ ಸಮಸ್ಯೆಗಳು ಇರೋದಿಲ್ಲ ರಷ್ಯಾದ ಜೊತೆಗೆ. ಹಾಗಾದ್ರೆ ಆಕ್ಚುಲ್ ಆಗಿ ಬರ್ತಿರುವಂತಹ ಸುದ್ದಿಗಳೇನು ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು. ಯುಕ್ರೇನ್ ವುಡ್ ಸೀಡ್ ಡಾನ್ಬಾಸ್ ಟು ರಷ್ಯಾ ಅಂಡರ್ 28 ಪಾಯಿಂಟ್ US ಪ್ಲಾನ್. ಅಮೆರಿಕ ಒಂದು ಪ್ಲಾನ್ ಅನ್ನ ಮಾಡಿದೆ, ಅಂದ್ರೆ 28 ಪಾಯಿಂಟ್ಸ್ ಆ ಪ್ಲಾನ್ ನಲ್ಲಿ ಅಡಗಿದೆ. ಈ ಪ್ರಕಾರ ಯುಕ್ರೇನ್ ರಷ್ಯಾ ಈಗಾಗಲೇ ವಶಪಡಿಸಿಕೊಂಡಿರುವಂತಹ ಕೆಲವು ಭಾಗಗಳನ್ನ ರಷ್ಯಾಗೆ ಬಿಟ್ಕೊಡೋ ಮೂಲಕ ಹಾಗೂ ಇನ್ನೊಂದಷ್ಟು ಅಧಿಕಾರ ಯುಕ್ರೇನ್ಗೂ ಕೂಡ ಇರೋ ತರ ಪ್ಲಾನ್ ಮಾಡಿದೆ. ಇದಕ್ಕೇನಾದ್ರೂ ಯುಕ್ರೇನ್ ಹಾಗೂ ರಷ್ಯಾ ಈ ಎರಡೂ ದೇಶಗಳು ಒಪ್ಕೊಂಡ್ರೆ ಬಹುಶಃ ಈ ಯುದ್ಧಕ್ಕೆ ಅಂತ್ಯ ಸಿಗುವಂತ ದಿನ ದೂರ ಇರೋದಿಲ್ಲ. ಹಾಗಾದ್ರೆ ಆಕ್ಚುಲಿ ಇಲ್ಲಿ ಏನಿದೆ, 28 ಪಾಯಿಂಟ್ಸ್ ಅನ್ನ ನಾವು ಡೀಟೇಲ್ ಆಗಿ ಹೋಗೋದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಳ್ಳೋಣ. ನೋಡಬಹುದು, ಯುಕ್ರೇನ್ ವುಡ್ ಗಿವ್ ಅಪ್ ದ ಈಸ್ಟರ್ನ್ ಡಾನ್ಬಾಸ್ ರೀಜನ್ ಟು ರಷ್ಯಾ ಅಂಡರ್ 28 ಪಾಯಿಂಟ್ ಪೀಸ್ ಪ್ಲಾನ್ ಬ್ಯಾಕ್ಡ್ ಬೈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಕಾರ್ಡಿಂಗ್ ಟು ಎ ಡ್ರಾಫ್ಟ್ obtained Thursday ಬೈ AFP. ಈ 28 ಪಾಯಿಂಟ್ಸ್ ನ ಡ್ರಾಫ್ಟ್ ಅನ್ನ ಪಡ್ಕೊಂಡಿದೆ, ಅಂದ್ರೆ ಒಂದು ನ್ಯೂಸ್ ಏಜೆನ್ಸಿ. ಆ ಡ್ರಾಫ್ಟ್ ನ ಪ್ರಕಾರ ರಷ್ಯಾ ಡಾನ್ಬಾಸ್ ನ ಈಸ್ಟರ್ನ್ ರೀಜನ್ ಅನ್ನ ರಷ್ಯಾಗೆ ಬಿಟ್ಕೊಡುವಂತದ್ದು ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಅಂತ ಹೇಳ್ತದೆ. ರಷ್ಯಾ ಈಗಾಗಲೇ ಸಾಕಷ್ಟು ಸಲ ಹೇಳ್ತಾ ಇರೋದೇನಂತಂದ್ರೆ, ತಾನು ವಶಪಡಿಸಿಕೊಂಡಿರುವಂತ ಜಾಗಗಳನ್ನ ತನ್ನಲ್ಲೇ ಇಟ್ಕೊಂಡು ಯುದ್ಧವನ್ನ ಅಂತ್ಯ ಮಾಡೋದು. ಯಾಕಂದ್ರೆ ಗೆದ್ದಿರುವಂತ ಪ್ರದೇಶಗಳನ್ನ ಅಥವಾ ವಶಪಡಿಸಿಕೊಂಡಿರುವಂತ ಪ್ರದೇಶಗಳನ್ನ ಬಿಟ್ಕೊಟ್ಟು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಅದೇನು ಭಾರತ ಅಲ್ವಲ್ಲ. ಯಾಕಂದ್ರೆ ಭಾರತ ಈ ಹಿಂದೆ ಮಾಡಿದೆ ಅಂತ ತಪ್ಪುಗಳನ್ನ ತಾನು ಗೆದ್ದು ಮತ್ತೆ ಆ ಪ್ರದೇಶಗಳನ್ನ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟು ಇವತ್ತು ಸಮಸ್ಯೆಯನ್ನ ಮಾಡ್ಕೊಂಡಿದೆ. ಆ ರೀತಿ ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅದು ರಷ್ಯಾ, ಭಾರತ ಅಲ್ಲ. ಹಾಗಾಗಿ ಅವ್ರು ಕೇಳ್ತಿರೋದೇ. ಈಗ ಅಮೆರಿಕ ಮಾಡ್ತಿರುವಂತ ಈ 28 ಪಾಯಿಂಟ್ ಪೀಸ್ ಪ್ಲಾನ್ ಅಲ್ಲೂ ಕೂಡ ಅದೇ ರೀತಿ ಬರ್ತಾ ಇದೆ ಅಂತ ಹೇಳ್ತಿದೆ. ಜೊತೆಗೆ ನೋಡಬಹುದು, ಕೀವ್ ವುಡ್ ಆಲ್ಸೋ ಅಗ್ರಿ ಟು ಲಿಮಿಟ್ ಇಟ್ಸ್ ಆರ್ಮಿ ಟು 6 lakh ಪರ್ಸನಲ್. ಅಂದ್ರೆ ಯುಕ್ರೇನ್ ಕೂಡ ತನ್ನ ಆರ್ಮಿಯನ್ನ 6 ಲಕ್ಷ ಸೈನಿಕರಿಗೆ ಅಷ್ಟೇ ಲಿಮಿಟ್ ಮಾಡ್ಕೊಳ್ಳುವಂತದ್ದು ಆ ಪಾಯಿಂಟ್ ಕೂಡ ಈ ಪೀಸ್ ಪ್ಲಾನ್ ಅಲ್ಲಿ ಅಡಗಿದೆ ಅಂತ ಹೇಳ್ತಾ ಇದ್ರೆ. ಹಾಗೆ ವೈಲ್ ಯುರೋಪಿಯನ್ ಫೈಟರ್ ಜೆಟ್ಸ್ ವುಡ್ ಬಿ ಬೇಸ್ಡ್ ಇನ್ ಪೋಲ್ಯಾಂಡ್ ಟು ಪ್ರೊಟೆಕ್ಟ್ ಯುಕ್ರೇನ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಯುರೋಪಿಯನ್ ಫೈಟರ್ ಜೆಟ್ಸ್ ಪೋಲ್ಯಾಂಡ್ ಅಲ್ಲಿ ಇರುವಂತದ್ದು. ಯಾವುದೇ ನ್ಯಾಟೋ ಟ್ರೂಪ್ಸ್ ಇಲ್ಲಿ ಬರೋದಿಲ್ಲ. ನೋಡಬಹುದು, ನೋ ನ್ಯಾಟೋ ಟ್ರೂಪ್ಸ್ ವುಡ್ ಬಿ ಸ್ಟೇಷನ್ಡ್ ಇನ್ ಯುಕ್ರೇನ್. ಯುರೋಪಿಯನ್ ಜೆಟ್ಸ್ ಪೋಲ್ಯಾಂಡ್ ಅಲ್ಲಿ ಇರುತ್ತೆ, ಬಟ್ ನ್ಯಾಟೋ ಟ್ರೂಪ್ಸ್ ಅಲ್ಲಿ ಇರೋದಿಲ್ಲ. ಈ ಪಾಯಿಂಟ್ ಕೂಡ ಆ 28 ಪಾಯಿಂಟ್ ಗಳಲ್ಲಿ ಅಡಗಿದೆ. ಇದ್ರ ಜೊತೆಗೆ ರಷ್ಯಾ ವುಡ್ ಮೀನ್ ವೈಲ್ ಬಿ ರೀಅಡ್ಮಿಟೆಡ್ ಟು ದ G8 ಗ್ರೂಪ್ ಆಫ್ ನೇಷನ್ಸ್. G8 ಗ್ರೂಪ್ ಏನಿದೆ ಅದಕ್ಕೆ ರಷ್ಯಾನ ಮತ್ತೆ ಸೇರಿಸುವಂತದ್ದು ಆ ಪಾಯಿಂಟ್ ಕೂಡ ಅಡಗಿದೆ. ಈ ಮೂಲಕ ಅಂಡ್ ಬಿ ಇಂಟಿಗ್ರೇಟೆಡ್ ಬ್ಯಾಕ್ ಇನ್ ಟು ದ ಗ್ಲೋಬಲ್ ಎಕಾನಮಿ ಅಂಡರ್ ದ ಪ್ಲಾನ್. ಗ್ಲೋಬಲ್ ಎಕಾನಮಿಗೆ ಸೇರ್ಕೊಳ್ಳುವಂತದ್ದು G8 ಮೂಲಕ ರಷ್ಯಾ. ಪ್ರೆಸಿಡೆಂಟ್ ಸಪೋರ್ಟ್ ದಿಸ್ ಪ್ಲಾನ್. ಡೊನಾಲ್ಡ್ ಟ್ರಂಪ್ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ, ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಇಟ್ಸ್ ಎ ಗುಡ್ ಪ್ಲಾನ್ ಫಾರ್ ಬೋತ್ ರಷ್ಯಾ ಅಂಡ್ ಯುಕ್ರೇನ್ಗೂ ಸಹ ಹಾಗೆ ರಷ್ಯಾಗೂ ಸಹ ಒಳ್ಳೆಯ ಪ್ಲಾನ್ ಅಂತ ಹೇಳ್ತಿದ್ದಾರೆ. ಇದು ಅಮೆರಿಕ ಹೇಳ್ತಿರೋದು. ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಟೋಲ್ಡ್ ರಿಪೋರ್ಟರ್ಸ್. ಹಾಗೆ ಟ್ರಂಪ್ಸ್ ಸ್ಪೆಷಲ್ ಎನ್ವಾಯ್ಸ್ ಸ್ಟೀವ್ ವಿಟ್ಕಾಫ್ ಹಾಗೂ US ಸೆಕ್ರೆಟರಿ ಸ್ಟೇಟ್ ಮಾರ್ಕೋ ರೂಬಿಯೋ ಈ ಬಗ್ಗೆ ವರ್ಕ್ ಮಾಡ್ತಿದ್ದಾರೆ ಅನ್ನುವಂತ ಮಾತನ್ನ
ಹೇಳಿದ್ದಾರೆ. ಇನ್ನು ಟೆರಿಟರಿ ವಿಚಾರಕ್ಕೆ ಬಂದ್ರೆ ನೋಡಬಹುದು, ಅಂಡರ್ ದ ಡಾಕ್ಯುಮೆಂಟ್ ಸೀನ್ ಬೈ AFP, ಕ್ರಿಮಿಯಾ, ಲುಗಾನ್ಸ್ಕ್ ಅಂಡ್ ಡೊನೆಸ್ಕ್ ವಿಲ್ ಬಿ ರೆಕಗ್ನೈಸ್ಡ್ ಆಸ್ ಡಿಫ್ಯಾಕ್ಟೋ ರಷ್ಯನ್. ಅಂದ್ರೆ ಕ್ರಿಮಿಯಾನ 2014ರಲ್ಲಿ ರಷ್ಯಾ ವಶಪಡಿಸಿಕೊಂಡಿತ್ತು. ಅನಂತರ ಈಗ ಲುಹಾನ್ಸ್ಕ್ ಹಾಗೂ ಡೊನೆಸ್ಕ್ ಅನ್ನ ವಶಪಡಿಸಿಕೊಂಡಿದೆ. ಇವುಗಳನ್ನ ರಷ್ಯಾದ ಟೆರಿಟರಿಯನ್ನ ಡಿಸಿಷನ್ಗೆ ಯುನೈಟೆಡ್ ಸ್ಟೇಟ್ಸ್ ಒಪ್ಪಿಗೆ ಕೊಡುವಂತದ್ದು ಅಥವಾ ಇತರೆ ದೇಶಗಳು ಕೂಡ ಒಪ್ಪಿಗೆ ಕೊಡುವಂತದ್ದು. ರೆಕಗ್ನೈಸ್ಡ್ ಆಸ್ ಡಿಫ್ಯಾಕ್ಟೋ ರಷ್ಯನ್ ಅಂದ್ರೆ ರಷ್ಯನ್ ಟೆರಿಟರಿ ಅಂತ ಒಪ್ಪಿಕೊಳ್ಳುವಂತದ್ದು. ಇದನ್ನ ಮ್ಯಾಪ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಬಹುದು, ಇದು ರಷ್ಯಾ, ಇದು ಯುಕ್ರೇನ್. ಹಾಗೆ ಈ ಯೆಲ್ಲೋ ಲೈನ್ಸ್ ಏನಿದೆ ಅಥವಾ ಯೆಲ್ಲೋ ಪಾರ್ಟ್ ಏನಿದೆ, ಇದು ರಷ್ಯಾ ವಶಪಡಿಸಿಕೊಂಡಿರುವಂತ ಯುಕ್ರೇನ್ ನ ಭಾಗ. ಇದು ಕ್ರಿಮಿಯಾ. ಇಲ್ಲಿ ನೋಡಬಹುದು, ರಷ್ಯನ್ ಕಂಟ್ರೋಲ್ ಟೆರಿಟರಿ. ಅಂದ್ರೆ ಈ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಇದನ್ನ ವಶಪಡಿಸಿಕೊಂಡಿದೆ ರಷ್ಯಾ. ಈಗ ರಷ್ಯಾದ ಕಂಟ್ರೋಲ್ ಅಲ್ಲಿ ಇದೆ. ಆದ್ರೆ ಇಲ್ಲಿ ಒಂದಷ್ಟು ಏರಿಯಾಸ್ ಇವಾಗ್ಲೂ ಕೂಡ ಯುಕ್ರೇನ್ ಕಂಟ್ರೋಲ್ ಅನ್ನ ಹೊಂದಿದೆ, ಬಟ್ ಮೆಜಾರಿಟಿ ರಷ್ಯನ್ ಕಂಟ್ರೋಲ್ ಅಲ್ಲಿ ಇದೆ ಆ ಭಾಗಗಳು. ಇದನ್ನ ರಷ್ಯಾದ ಟೆರಿಟರಿ ಅಂತ ಒಪ್ಕೊಳ್ಳುವಂತದ್ದು. ಹಾಗೆ ಈ ಇದರಲ್ಲಿ ನೋಡಬಹುದು, ಇದು ಲುಹಾನ್ಸ್ಕ್, ಡೊನೆಸ್ಕ್, ಝಪೋರ್ಜಿಯಾ, ಕೆರ್ಸನ್ ಇಷ್ಟು ಪ್ರದೇಶಗಳನ್ನ ರಷ್ಯಾ ವಶಪಡಿಸಿಕೊಂಡಿದೆ. ಇದರಲ್ಲಿ ಎಸ್ಪೆಷಲಿ ಲುಹಾನ್ಸ್ಕ್ ಹಾಗೂ ಡೊನೆಸ್ಕ್ ಇವುಗಳನ್ನ ರಷ್ಯಾದ ಭಾಗ ಅಂತ ರೆಕಗ್ನೈಸ್ ಮಾಡೋದು, ಇನ್ಕ್ಲೂಡಿಂಗ್ ಕ್ರಿಮಿಯಾ. ಖಂಡಿತ ಇದು ರಷ್ಯಾದ ಗೆಲುವು ಅಂತಾನೆ ಕನ್ಸಿಡರ್ ಆಗುತ್ತೆ. ಇದಕ್ಕೆ ಯುಕ್ರೇನ್ ಹೇಗೆ ಒಪ್ಕೊಳ್ಳುತ್ತೆ ಗೊತ್ತಿಲ್ಲ, ಬಟ್ ಇಲ್ಲಿ ಯುಕ್ರೇನ್ಗೂ ಕೂಡ ಕೆಲವೊಂದು ಅಡ್ವಾಂಟೇಜಸ್ ಇದೆ. ಯಾಕಂದ್ರೆ ಯುಕ್ರೇನ್ ರಕ್ಷಣೆಗೆ ಯುರೋಪಿಯನ್ ಜೆಟ್ಸ್ ಪೋಲೆಂಡ್ ಅಲ್ಲಿ ಇರುತ್ತೆ. ಮತ್ತೆ ಏನಾದ್ರೂ ರಷ್ಯಾ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಯುರೋಪ್ನ ಆರ್ಮಿ ರಿಯಾಕ್ಟ್ ಮಾಡುತ್ತೆ. ಹಾಗಾಗಿ ಅಂತ ಚಾನ್ಸಸ್ ಕಡಿಮೆ ಆಗ್ಬಹುದು. ಇನ್ನು ಈ ಲುಹಾನ್ಸ್ಕ್ ಹಾಗೂ ಡೊನೆಸ್ಕ್ ಆಯ್ತು, ಈ ಝಪೋರ್ಜಿಯಾ ಅಥವಾ ಕೆರ್ಸಾನ್ ಈ ಎರಡು ಪ್ರದೇಶಗಳೇನಿದೆ ಇದ್ರ ಬಗ್ಗೆ ಏನು, ಈ ವಿಚಾರಕ್ಕೆ ನಾವು ಬರೋದಾದ್ರೆ ಇಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಅಂದ್ರೆ ಈ 28 ಪಾಯಿಂಟ್ ಪ್ಲಾನ್ ಏನಿದೆ ಇದರಲ್ಲಿ ನೋಡಬಹುದು, ದ ಸದರ್ನ್ ರೀಜನ್ಸ್ ಆಫ್ ಕೆರ್ಸಾನ್ ಅಂಡ್ ಝಪೋರ್ಜಿಯಾ ವಿಚ್ ರಷ್ಯಾ ಫಾಲ್ಸ್ಲಿ ಕ್ಲೈಮ್ಸ್ ಟು ಹ್ಯಾವ್ ಅನೆಕ್ಸ್ಡ್ ವಿಲ್ ಬಿ ಫ್ರೋಸನ್ ಅಲಾಂಗ್ ದ ಲೈನ್ ಆಫ್ ಕಾಂಟ್ಯಾಕ್ಟ್ ಇಟ್ ಸೆಡ್. ಅಂದ್ರೆ ಇದು ಮೇ ಬಿ ಲೈಕ್ ಬಫರ್ ಝೋನ್ ತರ ಇರಬಹುದು. ಇದನ್ನ ರಷ್ಯಾದ ಭಾಗ ಅಂತ ಮೆನ್ಷನ್ ಮಾಡೋದಿಲ್ಲ. ಇದು ಮೇ ಬಿ ಯುಕ್ರೇನ್ಗೆ ಸಿಗುವಂತ ಜಯ. ಯಾಕೆಂತಂದ್ರೆ 4 ಪ್ರದೇಶಗಳನ್ನ ಈಗಾಗಲೇ ಕಳ್ಕೊಂಡಿದೆ. 4 ಕಳ್ಕೊಳ್ಳೋದಕ್ಕಿಂತ 2 ಕಳ್ಕೊಂಡು 2 ಉಳಿಸ್ಕೊಳ್ಳೋದು ಬೆಟರ್ ಅಲ್ವಾ. ಈ ಕಾರಣದಿಂದ ಇದು 2 ದೇಶಗಳಿಗೆ ಆಗುವಂತ ಅಡ್ವಾಂಟೇಜ್. ಯಾಕಂದ್ರೆ 4 ಪ್ರದೇಶಗಳನ್ನ ಗೆದ್ದು 2 ಪ್ರದೇಶಗಳನ್ನ ಪಡ್ಕೊಳ್ಳುತ್ತೆ ರಷ್ಯಾ. ಹಾಗೆ ಯುಕ್ರೇನ್ 4 ಪ್ರದೇಶಗಳನ್ನ ಸೋತು 2 ಕಳ್ಕೊಂಡು 2 ಉಳಿಸ್ಕೊಳ್ಳುತ್ತೆ. ಈ ಕಾರಣದಿಂದನೇ ಮೇ ಬಿ 2 ದೇಶಗಳು ಈ ಡೀಲ್ಗೆ ಒಪ್ಕೊಳ್ಬಹುದು. ಯಾಕಂದ್ರೆ ಇಬ್ರು ಒಂದಷ್ಟನ್ನ ಪಡ್ಕೊಂಡು ಒಂದಷ್ಟನ್ನ ಕಳ್ಕೊಳ್ತಾರೆ. ಈ ಮುಂಚೆ ನೋಡಬಹುದು, ದ ಪ್ಲಾನ್ ಫಾರ್ ಡಾನ್ಬಾಸ್, ಕೆರ್ಸಾನ್ ಅಂಡ್ ಝಪೋರ್ಜಿಯಾ ಕರೆಸ್ಪಾಂಡ್ಸ್ ಟು ಮಾಸ್ಕೋಸ್ ಪ್ರೀವಿಯಸ್ ಡಿಮಾಂಡ್ಸ್. ಮುಂಚೆ ಮಾಸ್ಕೋ ಅಂದ್ರೆ ರಷ್ಯಾ 3 ಪ್ರದೇಶಗಳನ್ನ ಡಿಮಾಂಡ್ ಮಾಡ್ತಾ ಇತ್ತು. ಹಾಗೆ ಯುಕ್ರೇನ್ ಝಪೋರ್ಜಿಯಾದಲ್ಲಿ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಹೊಂದಿದೆ. ಇದನ್ನ ರಷ್ಯನ್ ಫೋರ್ಸಸ್ ಅಕ್ವೈರ್ ಮಾಡ್ಕೊಂಡಿದೆ. ಮೇ ಬಿ ಈ ಪ್ಲಾಂಟ್ ಅನ್ನ ವುಡ್ ಬಿ ಸೂಪರ್ವೈಸ್ಡ್ ಬೈ ದ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಥವಾ ಅಥಾರಿಟಿ IAEA ಅದನ್ನ ಸೂಪರ್ವೈಸ್ ಮಾಡಬಹುದಾಗಿರುತ್ತೆ ಮುಂದಿನ ದಿನಗಳಲ್ಲಿ. ಎಲೆಕ್ಟ್ರಿಸಿಟಿ ಇಟ್ ಪ್ರೊಡ್ಯೂಸಸ್ ಬಿ ಶೇರ್ಡ್ ಬಿಟ್ವೀನ್ ರಷ್ಯಾ ಅಂಡ್ ಯುಕ್ರೇನ್. 2 ದೇಶಗಳ ನಡುವೆ ಅಲ್ಲಿ ಉತ್ಪಾದನೆ ಆಗುವಂತ ಎಲೆಕ್ಟ್ರಿಸಿಟಿಯನ್ನ ಶೇರ್ ಮಾಡಬಹುದು. ಈ ಮಾತು ಕೂಡ ಅಥವಾ ಈ ಪಾಯಿಂಟ್ ಕೂಡ ಈ 28 ಪಾಯಿಂಟ್ಸ್ ಡೀಲ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದು ಟೆರಿಟರಿಗೆ ಸಂಬಂಧಪಟ್ಟಂತೆ ಇರುವಂತ ಇಂಪಾರ್ಟೆಂಟ್ ಮಾಹಿತಿ. ಇದರಲ್ಲಿ ಹಾಗೆ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ 6 ಲಕ್ಷ ಸೈನಿಕರು ಮಾತ್ರ ಇರಬೇಕು ಅಂತ ಹೇಳಲಾಗ್ತಿದೆ. ನ್ಯಾಟೋ ಅಲ್ಲಿ ಪ್ರೆಸೆನ್ಸ್ ಅನ್ನ ಹೊಂದಿರೋದಿಲ್ಲ. ಇದು ರಷ್ಯಾಗೆ ಹೆಲ್ಪ್ ಆಗುವಂತದ್ದು, ಯಾಕಂದ್ರೆ ರಷ್ಯಾ ಅದನ್ನೇ ವಿರೋಧಿಸ್ತಿರೋದು. ಜೊತೆಗೆ ಯುಕ್ರೇನ್ ವುಡ್ ರಿಸೀವ್ ರಿಲಯಬಲ್ ಸೆಕ್ಯೂರಿಟಿ ಗ್ಯಾರಂಟೀಸ್. ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕಾಗುತ್ತೆ ಅಮೆರಿಕ ಹಾಗೂ ಯುರೋಪ್. ಇದಕ್ಕೆ ಯುಕ್ರೇನ್ ಒಪ್ಕೊಳ್ಬೇಕು ಅಂದ್ರೆ ಅದನ್ನು ಕೂಡ ಪಾಯಿಂಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಪ್ಲಾನ್ ಮಾಡಿರೋದು ಯಾರು? ಈ ಪ್ಲಾನ್ ಅನ್ನ ಮಾಡ್ತಾ ಇರೋದು ಅಮೆರಿಕ. ಆದ್ರೆ ಇಲ್ಲಿ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಬಹುದು, It seems that the Russia proposed this to the Americans, they accepted it. ಯುಕ್ರೇನ್ ಹೇಳ್ತಾ ಇರೋದು ರಷ್ಯಾ ಈ ಪ್ಲಾನ್ಸ್ ಅನ್ನ ಪ್ರಪೋಸ್ ಮಾಡಿದೆ, ಅದನ್ನ ಅಮೆರಿಕ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ. ಬಟ್ ಅಮೆರಿಕ ಹೇಳ್ತಿರೋದು ಇಲ್ಲ, ಇದನ್ನ ನಮ್ಮ ಅಫಿಷಿಯಲ್ಸ್ ಪ್ರಿಪೇರ್ ಮಾಡಿರುವಂತದ್ದು ಅಂತ. ಇಲ್ಲಿ ರಷ್ಯಾಗೂ ಕೂಡ ಅಡ್ವಾಂಟೇಜಸ್ ಇದೆ. ರಷ್ಯಾ ಮುಂದೆಂದು ಯುಕ್ರೇನ್ ನ ಮೇಲೆ ಅಟ್ಯಾಕ್ ಮಾಡಬಾರದು. ಹಾಗೆ ನ್ಯಾಟೋ ಕೂಡ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಈ ಪಾಯಿಂಟ್ ಅನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಜೊತೆಗೆ ರಷ್ಯಾನ ಗ್ಲೋಬಲ್ ಎಕಾನಮಿಗೆ ರೀಇಂಟಿಗ್ರೇಟ್ ಮಾಡೋ ಬಗ್ಗೆ ಕೂಡ ಪ್ಲಾನ್ ಇದೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಒಂದಷ್ಟು ಒಳ್ಳೆಯ ಬೆಳವಣಿಗೆ. ಬಟ್ ಇದಕ್ಕೆ 2 ದೇಶಗಳು ಒಪ್ಕೊಳ್ಬೇಕು. ಒಪ್ಕೊಳ್ಳಿಲ್ಲ ಅಂತಂದ್ರೆ ವೇಸ್ಟ್. ಇಲ್ಲಿ 2 ದೇಶಗಳಿಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಇದೆ, ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಅದನ್ನ ಅರ್ಥ ಮಾಡ್ಕೊಂಡು 2 ದೇಶಗಳು ಒಪ್ಕೊಂಡ್ರೆ ಖಂಡಿತ ಈ ಯುದ್ಧಕ್ಕೆ ಒಂದು ಅಂತ್ಯ ಸಿಗುತ್ತೆ. ಮೇ ಬಿ 2 ದೇಶಗಳಿಗೂ ಹಾಗೂ ಅಲ್ಲಿನ ಜನರಿಗೂ ಕೂಡ ನೆಮ್ಮದಿ ಸಿಗುತ್ತೆ. ಇಲ್ಲ ಅಂದ್ರೆ ಮೇ ಬಿ ಇನ್ನು ಮುಂದುವರಿಯುವಂತ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಈ ಪ್ಲಾನ್ಸ್ ಖಂಡಿತ ಮೇಲ್ನೋಟಕ್ಕೆ ಸಮಾನಾಂತರವಾಗಿದೆ. ರಷ್ಯಾಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದ್ಕೊಡುತ್ತೆ, ಯುಕ್ರೇನ್ಗೂ ಕೂಡ ಒಂದಷ್ಟು ಅಡ್ವಾಂಟೇಜಸ್ ಅನ್ನ ತಂದ್ಕೊಡುತ್ತೆ. ಬಟ್ ಎಷ್ಟರ ಮಟ್ಟಿಗೆ ಅಲ್ಲಿನ ಲೀಡರ್ಸ್ ಒಪ್ಕೊಳ್ತಾರೆ ಕಾದು ನೋಡ್ಬೇಕಾಗಿದೆ. ಇನ್ನು ನಮ್ಮ ದೇಶದ ಕಡೆ ನಾವು ಬರೋದಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನ ಹಾಕಿದರೆ. ಅದರಲ್ಲಿ 25% ಟ್ಯಾರಿಫ್ ಇರೋದೆ ಭಾರತ ರಷ್ಯಾದಿಂದ ಕ್ರೂಡ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತಿದೆ ಅಂತ.
ಇನ್ ಕೇಸ್ ಈ ಯುದ್ಧ ಸ್ಟಾಪ್ ಆದ್ರೆ ಆ 25% ಟ್ಯಾರಿಫ್ ಕೂಡ ದೂರ ಆಗುತ್ತೆ. ಜೊತೆಗೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡ್ಲಿಕ್ಕೆ ಇರುವಂತ ಅಡೆತಡೆಗಳು ಇಲ್ದಂಗಾಗುತ್ತೆ. ಯಾಕೆಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಮಂತ್ ಕೂಡ ಅಮೆರಿಕ ರಷ್ಯಾದ ಜೊತೆ ವ್ಯವಹಾರವನ್ನ ಮಾಡ್ಲಿಕ್ಕೆ ಹಲವು ಸ್ಯಾಂಕ್ಷನ್ಸ್ ಅನ್ನ ಹಾಕಿತ್ತು. ಹಾಗೆ ಯುರೋಪ್ ಕೂಡ ಹಲವು ಕಂಪನಿಗಳ ಜೊತೆಗಿನ ವ್ಯವಹಾರವನ್ನ ಸ್ಟಾಪ್ ಮಾಡ್ಲಿಕ್ಕೆ ಅಥವಾ ಬ್ಲಾಕ್ ಲಿಸ್ಟ್ ಹಾಕುವಂತ ಕೆಲಸವನ್ನ ಮಾಡಿತ್ತು. ಹಾಗಾಗಿನೇ ಭಾರತದ ನಾಯಾರ ಜೊತೆಗಿನ ವ್ಯವಹಾರಗಳು ಸ್ಟಾಪ್ ಕೂಡ ಆಗಿತ್ತು. ಹಾಗೆ ಇತ್ತೀಚೆಗೆ ಹಾಕಿದಂತ ಸ್ಯಾಂಕ್ಷನ್ಸ್ ಇನ್ನು ಭಾರತದ ವ್ಯವಹಾರಕ್ಕೆ ಅಡ್ಡಿಯನ್ನ ಉಂಟು ಮಾಡುವೇ ಆಗಿತ್ತು. ಆ ನಿಟ್ಟಿನಲ್ಲಿ ಭಾರತ ಕೂಡ ಕೆಲವೊಂದು ಒಪ್ಪಂದಗಳನ್ನ ಅಮೆರಿಕದ ಜೊತೆ ಮಾಡ್ಕೊಂಡಿದೆ. ಗ್ಯಾಸ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ನಾವು ಇತ್ತೀಚೆಗೆ ನೋಡಿದೀವಿ. LPG 2.2 ಮಿಲಿಯನ್ ಟನ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಅಮೆರಿಕದ ಜೊತೆಗೆ ರಷ್ಯಾದ ಜೊತೆಗೂ ಕೂಡ ಒಂದಷ್ಟು ಆಯಿಲ್ ಇಂಪೋರ್ಟ್ ಅನ್ನ ಕಟ್ ಮಾಡ್ಕೊಂಡಿದೆ. ಅದಕ್ಕೆ ಪ್ರಮುಖ ಕಾರಣ ಸ್ಯಾಂಕ್ಷನ್ಸ್. ಅವ್ರು 25% ಟ್ಯಾರಿಫ್ ಹಾಕಿದ್ದಾರೆ ಅನ್ನೋದು ಕಾರಣ ಅಲ್ಲ. ಅಮೆರಿಕ ಹಾಗೂ ಯುರೋಪ್ ರಷ್ಯಾದ ಮೇಲೆ ಹಾಕಿರುವಂತಹ ಸ್ಯಾಂಕ್ಷನ್ಸ್ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಅಡ್ಡಿ ಆಗ್ತಿದೆ. ಹಾಗಾಗಿ ಒಂದಷ್ಟು ರಿಡಕ್ಷನ್ ಕೂಡ ಆಗಿದೆ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುವಂತದ್ದು. ಹಾಗಂತ ಝೀರೋ ಏನಾಗಿಲ್ಲ, ಆಗೋದು ಇಲ್ಲ. ಬಟ್ ಇಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಯುದ್ಧಕ್ಕೆ ಅಂತ್ಯ ಸಿಕ್ತು ಅಂತಂದ್ರೆ ಖಂಡಿತ ಅದು ನಮ್ಗಂತೂ ತುಂಬಾ ಒಳ್ಳೆಯ ಸುದ್ದಿ ಆಗುತ್ತೆ. ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು, ಹಾಗೆ ಸ್ಯಾಂಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಆಗ್ಬೋದು. ಈ ನಿಟ್ಟಿನಲ್ಲಿ ನೋಡಿದಾಗ ನಮ್ಮ ಭಾರತದ ಎಕಾನಮಿಗೂ ಕೂಡ ಇದು ಒಳ್ಳೆಯ ಸುದ್ದಿ. ಅಟ್ ದ ಸೇಮ್ ಟೈಮ್ ನಮ್ಮ ಮಾರ್ಕೆಟ್ಗೂ ಕೂಡ ಇದು ಒಳ್ಳೆಯ ಸುದ್ದಿ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ಒಳ್ಳೆಯ ಸುದ್ದಿಗಳು ಬಂದಿದ್ದಾವೆ. ಬಟ್ ನಮ್ಮ ಮಾರ್ಕೆಟ್ ಇಲ್ಲಿವರೆಗೂ ರಿಯಾಕ್ಟ್ ಮಾಡಿಲ್ಲ. ಜೊತೆಗೆ ಇತ್ತೀಚೆಗೆ ಒಂದಷ್ಟು ಹೆವಿ ವೇಟ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಶೇರ್ಗಳಾಗ್ಬೋದು, ಸೆನ್ಸೆಕ್ಸ್ ಅಲ್ಲಿರುವಂತಹ ಶೇರ್ಗಳಾಗ್ಬೋದು. ಹೆಡ್ಲೈನ್ ಇಂಡೈಸಸ್ ಅಪ್ ಆಗ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಇದೇನಾದ್ರೂ ಒಂದು ಅಂತ್ಯವನ್ನ ಕಂಡ್ರೆ ಈ ಸುದ್ದಿ ಮೇ ಬಿ ಅಲ್ಲಿ ಟ್ರಿಗರ್ ಆಗ್ಬಹುದು. ಅದು ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬಹುದು. ಈ ಮಧ್ಯೆ ಇನ್ ಕೇಸ್ ಅಮೆರಿಕದ ಜೊತೆ ಏನಾದ್ರೂ ಟ್ರೇಡ್ ಡೀಲ್ ಆದ್ರೆ ಅದು ಕೂಡ ವಿನ್ ವಿನ್ ಸಿಚುಯೇಷನ್ ಆಗುತ್ತೆ ಮಾರ್ಕೆಟ್ಗೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಒಳ್ಳೆಯ ಸುದ್ದಿಗಳಂತೂ ಬರ್ತಿದೆ. ಅದು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ನ ಮೇಲೆ ತಗೊಂಡೋಗುತ್ತೆ ಖಂಡಿತ ಇವೆಲ್ಲವೂ ಕೂಡ ಸಾಕಷ್ಟು ಪಾಸಿಟಿವ್ ಸುದ್ದಿಗಳು ಅಕ್ಯುಮುಲೇಟ್ ಆಗ್ತಾ ಇದಾವೆ. GST ರ್ಯಾಷನಲೈಸೇಷನ್ ಆಗ್ಬೋದು, ಹಾಗೆ ಹಲವಾರು ದೇಶಗಳಿಗೆ ಸಂಬಂಧಪಟ್ಟಂತ FTA ಆಗ್ಬೋದು, ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್, ಇವೆಲ್ಲವೂ ಕೂಡ ಸಾಕಷ್ಟು ಅಕ್ಯುಮುಲೇಟ್ ಆಗಿದಾವೆ. ಬಟ್ ಅದಕ್ಕೆ ತಕ್ಕಂತ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬಂದಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅಂದ್ರೆ ಇವತ್ತಲ್ಲ ನಾಳೆ ರಿಯಾಕ್ಷನ್ ಬಂದೇ ಬರುತ್ತೆ. ಅದನ್ನೇ ನಾವು ಕೂಡ ಕಾತರದಿಂದ ಎದುರು ನೋಡ್ತಿದ್ದೇವೆ. ಸರಿಗಳಿರಿ, ನೋಡೋಣ. ಇದು ಜಸ್ಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ. ಇನ್ ಕೇಸ್ ಏನಾದ್ರೂ ಇದು ಆಕ್ಚುಲ್ ಆಗಿ ಸಾಧ್ಯ ಆದ್ರೆ ಅದು ಖಂಡಿತ ಒಂದಷ್ಟು ಪಾಸಿಟಿವಿಟಿಯನ್ನ ತರೋದ್ರಲ್ಲಿ ಡೌಟ್ ಇಲ್ಲ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.